ಎ ಸರ್ಟಿಫಿಕೇಶನ್ ಸೆನ್ಸಾರ್ ಬೋರ್ಡ್ ಕೊಟ್ಟಿರುವಂಥದ್ದು. ಸೊ ನಿಮ್ಮ ಸಿನಿಮಾಗೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರ್ಬೋದು ಅಂತ ಅನ್ಸುತ್ತೆ? ನಮಗೆ ಮೇಜರ್ ಡಿಫ್ರೆನ್ಸ್ ಏನಾಗಲ್ಲ. ನಮಗಿದು ಪ್ರಿಡಿಕ್ಷನ್, ನಾವು ಮುಂಚೆನೇ ಪ್ರಿಡಿಕ್ಷನ್ ಮಾಡಿದ್ದು ಇದು. ಒಂದು ಸಿನಿಮಾ ಈ ರೀತಿ ಒಳ್ಳೆ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಿರುವಂಥದ್ದು, ಎಲ್ಲ ಕಡೆ ಸೇಲ್ ಆಗಿರುವಂಥದ್ದು ಕೇಳುವಾಗಲೇ ಖುಷಿ ಅಂತ ಅನ್ಸುತ್ತೆ. ಓವರ್ ಆಲ್ ಇಲ್ಲಿ ವ್ಯಕ್ತಿಗತವಾಗಿ ಯಾವುದು ವ್ಯಾಪಾರ ಆಗಲ್ಲ, ಸಿನಿಮಾ ವೈಸೇ ನಿಮಗೆ ವ್ಯಾಪಾರ ಆಗಿದೆ. ಭೀಮನೆ 8 ತಿಂಗಳಾದ್ಮೇಲೆ ಎಲ್ರಿಗೂ ಕೂಡ ಒಂದು ಆಕ್ಸಿಜನ್ ಕೊಡೋಂಥ ಮೂವಿ. ಶಟ್ ಡೌನ್ ಆಗಿತ್ತು, ಓಪನ್ ಆಗ್ತಿದೆ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾರೆ, ಎಷ್ಟು ಥಿಯೇಟರ್ ಓಪನ್ ಆಗ್ತಿದೆ? ಅಲ್ಗೋರಲ್ಲಿ ರವಿ ಅಂತ ಒಂದು ಥಿಯೇಟರ್ ಇದೆ. ಈಗ ಈ ಸಿನಿಮಾಗೆ ಓಪನ್ ಮಾಡಬೇಕು ಅಂತ ಬಂದಿದೆ. ಈ 8 ತಿಂಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಿಲ್ಲ ಅಂತ ಏನಿಲ್ಲ. ಕಲೆಕ್ಷನ್ ವಿಚಾರದಲ್ಲಿ ಏನೂ ಸದ್ದೆ ಮಾಡಲಿಲ್ಲ. ಯಾಕೆ ಕಾರಣ, ಏನು ಕಾರಣ ಇರ್ಬೋದು ಅಂತ ನಿಮ್ಮ ಪ್ರಕಾರ? ಏನು ತುಂಬ ಫೌಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದಾರೆ ಅನ್ನೋ ಕಾರಣ ಕೊಟ್ಟಿರೋದಾ, ಅಥವಾ ರಕ್ತಪಾತ ಇರುತ್ತೆ ಅನ್ನೋ ಕಾರಣ ಕೊಟ್ಟಿರೋದಾ? ಆ ಅಡಲ್ಟ್ ಕಂಟೆಂಟು ಆ ರೀತಿ ಅಲ್ಲ ಇದು. ವಿಜಯ್ ಸರ್ನ ನೋಡೋದೇ ಒಂದು ಇಟ್ ವಿಲ್ ಬಿ ಎ ಫೆಸ್ಟಿವಲ್, ಒಂದು ಬೆಂಕಿ ಥರ ಕಾಣ್ತಾರೆ. ಸಿನಿಮಾ ಬಂದು ನಿಮಗೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ. ಥಿಯೇಟ್ರ್ ಬಂದು ಎಂಜಾಯ್ ಮಾಡಿ. ಸರ್, ಫಸ್ಟ್ಲಿ ಆ್ಯಕ್ಚುಲಿ ಭೀಮಾ ಸಿನಿಮಾಗೆ ಎ ಸರ್ಟಿಫಿಕೇಶನ್ ಸೆನ್ಸಾರ್ ಬೋರ್ಡ್ ಕೊಟ್ಟಿರುವಂಥದ್ದು. ಸೊ ನಿಮ್ಮ ಸಿನಿಮಾಗೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರ್ಬೋದು ಅಂತ ಅನಿಸುತ್ತೆ? ನಮ್ಮ ಮೂವಿಗೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಯಾಕೆಂದರೆ ಎ ಸರ್ಟಿಫಿಕೇಟ್ ಅಂತ ಅಂದರೆ ನಿಮಗೆ, ನಾನು ಆವಾಗಲೇ ಹೇಳಿದೆ ನಿಮಗೆ ಇದರಲ್ಲೂ ಕೂಡ ಸ್ಟೇಜ್ ಮೇಲೆ, ನಿಮಗೆ ನಂಬರ್ ಆಫ್ ಆ್ಯಕ್ಷನ್ಗಳು ಜಾಸ್ತಿ ಇದ್ದಾಗ ನಿಮಗೆ ಅದು ಆಟೋಮೆಟಿಕಲಿ ನಿಮಗೆ ಈಗ ಎ ಸರ್ಟಿಫಿಕೇಟ್ ಬಂದೇ ಬರುತ್ತೆ. ಈಗ ರಾಯನ್ ಅಂತ ಬರ್ತಾ ಇದೆ ಇನ್ನೊಂದು ಸಿನಿಮಾ, ಈಗ ಸಲಾರ್ ಬಂದಿತ್ತು, ಈ ಸರ್ದೇನೆ ಸಲಗ ಬಂದಿತ್ತು, ನಾವೇ ಇದು ಮಾಡಿದ್ದು ನಿಮ್ಗೆ. ಹಾಗಾಗಿ ನಿಮಗೆ ನಂಬರ್ ಆಫ್ ಕಂಟೆಂಟ್ಸ್ ನಿಮಗೆ ವೇರಿಯೇಷನ್ಸ್ ಹೆವಿ ಆಗಿದ ತಕ್ಷಣ ನಿಮಗೆ ಬರೀ ಡೈಲಾಗ್ಗಳಿಂದ ಮತ್ತು ಇನ್ನೊಂದು ಬ್ಲಡ್ ಶೇಡ್ ಹೆವಿ ಇರೋದ್ರಿಂದ ಎ ಸರ್ಟಿಫಿಕೇಟ್ ಅಲ್ಲ, ತುಂಬ ಎಲಿಮೆಂಟ್ಸ್ ಎಲ್ಲ ನೋಡಿ ನಮ್ದ್ರಲ್ಲಿ ಹಂಗೆ ಒಂದು ಸ್ವಲ್ಪ ಕಟ್ ಮಾಡಿದರೆ ಇವು ಬಾರಿಯಾಗಿ ಕೊಡ್ತಾಯಿದ್ರು. ಬಟ್ ನಮಗೇನು ಮೇಜರ್ ಡಿಫ್ರೆನ್ಸ್ ಏನಾಗಲ್ಲ ನಮಗೆ. ಆಮೇಲೆ ನಮಗಿದು ಪ್ರಿಡಿಕ್ಷನ್, ನಾವು ಮುಂಚೆನೇ ಪ್ರಿಡಿಕ್ಷನ್ ಮಾಡಿದ್ದು ಇದು ಎ ಸರ್ಟಿಫಿಕೇಟ್ ನಮ್ಗೆ ಬಂದೇ ಬರ್ತದೆ ಅಂತ. ಹಾಗಾಗಿ ನಮಗೆ ಅದ್ರ ಬಗ್ಗೆ ಆತಂಕ ಅಳುಕ ಯಾವುದೂ ಇಲ್ಲ. ನಮಗೆ ಎಕ್ಸ್ಪೆಕ್ಟೆಡ್ ಎ ಸರ್ಟಿಫಿಕೇಟೇ ನಮ್ಗೆ, ನಾವೇನು ಅದ್ರ ಬಗ್ಗೆ ತಕರಾರು ಕೂಡ ಎತ್ತಿಲ್ಲ. ಎ ಸರ್ಟಿಫಿಕೇಟ್ ವೆಲ್ ಆ್ಯಂಡ್ ಗುಡ್ ಆ ಥರನೇ ಅನ್ಕೊಂಡಿತ್ತು. ಕೃಷ್ಣ ಸಾರ್ಥಕ್ ಅವರೇ ಪರ್ಟಿಕ್ಯುಲರ್ಲಿ ಅಂದರೆ ಈ ಸಿನಿಮಾ ಶುರುವಾದಾಗಲಿಂದ ವಿಜಯ್ ಸರ್ ಹೇಳ್ತಾ ಇರೋದು ಏನಂತಂದರೆ, ಅಂಡರ್ 18 ಏನು ಇರ್ತಾರೆ ಆಡಿಯನ್ಸ್, ಅವರಿಗೆ ಈ ಸಿನಿಮಾ ಸರಿಯಾಗಿ ಒಂದು ರೀತಿ ಒಂದು ಒಳ್ಳೆ ಮೆಸೇಜನ್ನು ಕೊಡಬೇಕು, ಅಥವಾ ಅವ್ರು ಏನು ಲೈಫಲ್ಲಿ ಏನು ತಪ್ಪು ಮಾಡ್ತಿದ್ದಾರೆ ಅದನ್ನು ತಿದ್ಕೊಳ್ಳುವಂತಹ ಪ್ರಯತ್ನ ಆಗುವ ನಿಟ್ಟಿನಲ್ಲಿ ಈ ಸಿನಿಮಾ ಮಾಡಿರೋದು ಅಂತ. ಬಟ್ ಅಂಡರ್ 18 ಅವ್ರಿಗೇನೆ ಈಗ ನೋಡಲಿಕ್ಕೆ ಒಂದು ಅವಕಾಶ ಇಲ್ಲ. ಸೊ ಎ ಸರ್ಟಿಫಿಕೇಶನ್ ಕೊಟ್ಟಿರೋವಂಥದ್ದು ಯಾವ ರೀತಿ, ಲೈಕ್ ಅಂದರೆ ಹೆಂಗೆ ಜನರನ್ನು ತಲುಪ್ಬೋದಾಗಾದ್ರೆ ಅಂತ ಅಂಡರ್ 18 ಅವ್ರಿಗೆ ಅಂತ? ಇಲ್ಲ, ಅವರು ಬೇಸಿಕಲಿ ವಿಜಯ್ ಸರ್ ಹೇಳಿರೋದು ಯೂತ್ಗೆ, ದಿಸ್ ಫಿಲಮ್ ಇಸ್ ಮೇಡ್ ಫಾರ್ ಯೂತ್ ಅಂತ ಅಂದ್ಬಿಟ್ಟು. ಯೂತ್ ಅಂದರೆ ನಾಟ್ ಓನ್ಲಿ ಅಂಡರ್ 18, ಸೊ ಫ್ರಮ್ 18ಇಂದ ಒಂದು 25-26 ಈ ಥರ ಏಜಲ್ಲಿ ಏನಿರ್ತಾರೆ, ಒಂದು ಕಾಲೇಜ್ ಈ ಥರದವರು. ಸೊ ಬೇಸಿಕಲಿ ಫ್ರಮ್ ಕಾಲೇಜ್ ಏಜ್. ಸೊ ಈ ಥರದವ್ರಿಗೆ ಒಂದು ಅಂದರೆ ದಟ್ ಈಸ್ ಒನ್ ಪಾರ್ಟ್ ಆಫ್ ದ ಸಿನಿಮಾ. ಅದೊಂದು ತುಂಬ ಒಂದು ದೊಡ್ಡ ಮೆಸೇಜ್ ಇದೆ. ಸೊ ಅದು ಆ ವಿಚಾರ ಅಷ್ಟೇ. ಇವ್ರಿಗೆ ಅದರ್ ದ್ಯಾನ್ ದಟ್, ಇವಾಗ ನನ್ನ ಪ್ರಕಾರ ಈಗ ಫಾರ್ ಎಕ್ಸಾಂಪಲ್ ಎ ಸರ್ಟಿಫಿಕೇಟ್ ಬಂದಿದ್ದು ಅನಿಮಲ್ ಸಿನಿಮಾ ನೀವು 13 ವರ್ಷದ ಹುಡುಗಂಗೆ ತೋರಿಸಿದ್ರೆ ಅರ್ಥ ಆಗಲ್ಲ ಸಿನಿಮಾ. ಸೊ ಎ ಸರ್ಟಿಫಿಕೇಟ್ ಇದ್ರೂ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ಇವನ್ ಇಫ್ ಆಫ್ಟರ್ ದಟ್ ಅವ್ರು ನೋಡಬೇಕಾದ್ರೆ OTTನಲ್ಲಿ ನೋಡ್ತಾರೆ. ಯಾ, ದಟ್ಸ್ ಆಲ್. ಸೊ ಏನು ಎಫೆಕ್ಟ್ ಏನಿಲ್ಲ. ಯಾ. ಇನ್ನು ಸರ್, ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿ ಆ್ಯಕ್ಚುಲಿ ಒಂದು ಒಳ್ಳೆ ವಿಷಯನ ಹಂಚ್ಕೊಂಡ್ರಿ. ಅಂದರೆ ಆಫ್ಟರ್ 8 ಮಂತ್ಸ್ ಲೈಕ್ ಒಂದು ಸಿನಿಮಾ ಈ ರೀತಿ ಒಳ್ಳೆ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಿರೋವಂಥದ್ದು, ಎಲ್ಲ ಕಡೆ ಸೇಲ್ ಆಗಿರೋವಂಥದ್ದು ಕೇಳುವಾಗಲೇ ಖುಷಿ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಾನು ಬಂದು ಡಿಸ್ಟ್ರಿಬ್ಯೂಟ್ರು. ನಾನು ಒಂದು 52 ಸಿನಿಮಾ ರಿಲೀಸ್ ಮಾಡಿರೋದು ಒಂದು ಅನುಭವ ಕೂಡ ಇದೆ. ಆ ಒಂದು ಇದರಲ್ಲೇ ನಾವು ಹೇಳೋದು ಅಂದರೆ, ನಿಮಗೆ ಓವರ್ ಆಲ್ ಇಲ್ಲಿ ವ್ಯಕ್ತಿಗತವಾಗಿ ಯಾವುದು ವ್ಯಾಪಾರ ಆಗಲ್ಲ, ಸಿನಿಮಾ ವೈಸೇ ನಿಮಗೆ ವ್ಯಾಪಾರ ಆಗೋದು. ಈಗ ಇದೇ ಚಿಕ್ಕದು ಯಾವುದೋ ಅಂತ ಅಂದರೆ ಯಾವ ವಯಸ್ಸಲ್ಲಿ ನಿಮ್ಗೆ ಏನೋ ಅಟ್ಲೀಸ್ಟ್ ಹೊಸಬರು ಇಟ್ಕೊಂಡು ಪಾಪ ಏನೋ ಒಂದು ಕಂಟೆಂಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ ಸಿನಿಮಾನ ನಮಗೆ ಗೊತ್ತಿರಲ್ಲ. ನಿಮಗೆ ಶುಕ್ರವಾರ ರಿಲೀಸ್ ಆದಮೇಲೆ ನಮಗೆ ಗೊತ್ತಿರುತ್ತೆ. ಈಗ ಆ ಸಿನಿಮಾ ವ್ಯಾಪಾರ ಮಾಡಿ ಅಂದರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನಲ್ಲ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಆ ಒಂದು ವಿಷಯದಲ್ಲಿ ನಮಗೆ ಆಮೇಲೆ ಈಗ ಥಿಯೇಟ್ರ್ಗಳೆಲ್ಲ ನಮ್ಮದೇ ಎಷ್ಟು ಥಿಯೇಟ್ರ್ಗಳು ನಾವು ಇವತ್ತಿಗೂ ಕ್ಲೋಸಲ್ಲೇ ಇದೆ. ಈಗ ಜಸ್ಟ್ ಒಂದು 15 ಡೇಸ್ ಬ್ಯಾಕ್ ಒಂದು ದೊಡ್ಡ ಸಿನಿಮಾ ಬಂತು ತೆಲುಗಲ್ಲೊಂದು. ಅದು ಒಂದಾದಮೇಲೆ ನಮ್ಮ ಕನ್ನಡ ಸಿನಿಮಾಗಳು ಒಂದು 5-6 ಸಿನಿಮಾಗಳು ಬಂದು ಎಲ್ಲ ಸಿಟಿ ವೈಸಲ್ಲೆಲ್ಲ ಒಂದು ಸ್ವಲ್ಪ ವರ್ಕ್ ಆಗ್ತು. ನಿಮಗೆ ಮೊಬ್ಶೆಲಲ್ಲಿ ಎಲ್ಲ ಥಿಯೇಟ್ರ್ ಕೂಡ ಇವತ್ತಿಗೂ ಕೂಡ ಕಲ್ಕಿ ಮೊಬ್ಶೆಲಲ್ಲೂ ಕೂಡ ಅಷ್ಟು ದೊಡ್ಡ ಏಳುಗಳ ಮಟ್ಟಕ್ಕೆ ಸಿಟಿಲಿ ಹೋದಂಗೆ ಮೊಬ್ಶೆಲಲ್ಲಿ ಹೋಗಲಿಲ್ಲ ಸಿನಿಮಾ ಅದು. ಹಾಗಾಗಿ ನಮಗೆ ಇವತ್ತಿಗೂ ಕೂಡ ಎಷ್ಟೋ ಥಿಯೇಟ್ರ್ ಕ್ಲೋಸಲ್ಲೇ ಇದೆ. ಆ ಒಂದು ನಿಟ್ಟಿನಲ್ಲಿ ನನಗೆ ಭೀಮನೆ 8 ತಿಂಗಳಾದಮೇಲೆ ಎಲ್ರಿಗೂ ಕೂಡ ಒಂದು ಆಕ್ಸಿಜನ್ ಕೊಡೋಂಥ ಮೂವಿ ಹಾಗೇ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅದರಲ್ಲೂ ಅದು ನಮ್ಮ ಸಿನಿಮಾನೇ ಆಗ್ತಾ ಇರೋದು ಒಂದು ರೀತಿ ಹೆಮ್ಮೆ ಇದೆ ಈ ವಿಷಯದಲ್ಲಿ. ಸರ್, ಅಂದರೆ ಎಲ್ಲ ಸೆಂಟ್ರಲ್ಲೂ ಲೈಕ್ ಸೋಲ್ಡ್ ಔಟ್ ಆಗಿದೆ ಅಂತ ನೀವು ವಿಷಯ ಹಂಚ್ಕೊಂಡ್ರಿ.
ಜೊತೆಗೆ ಇದೊಂದು ಪಾಸಿಟಿವ್ ಬೆಳವಣಿಗೆ ಪ್ಲಸ್ ಕೆಲವೊಂದಷ್ಟು ಥಿಯೇಟರ್ಗಳು ಕೂಡ ಇದಕ್ಕೋಸ್ಕರ ಈಗ ಓಪನ್ ಆಗ್ತಾ ಇದೆ. ಏನು ಶಟ್ ಡೌನ್ ಆಗಿತ್ತು ಓಪನ್ ಆಗ್ತಿದೆ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾರೆ ಎಷ್ಟು ಥಿಯೇಟರ್ ಓಪನ್ ಆಗ್ತಿದೆ, ಎಷ್ಟು ಕಡೆ ಅಂದರೆ ಎಲ್ಲ ಕಡೆ ಸೇಲ್ ಆಗಿದೆ, ನೀವು ಯಾವುದನ್ನು ತಗೊಂಡಿದ್ದೀರಾ ಅಂತ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಯಾವ ಸೆಂಟರ್ಸ್ನ ಅಂತ? ಇಲ್ಲ, ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನಾನು ತಗೊಳ್ಳೋದಿಲ್ಲ, ನಾನು ಕೊಡೋದು. ಯಾಕೆಂದರೆ ಪ್ರೊಡಕ್ಷನ್ ನಮ್ಮದೇ ಇರೋದ್ರಿಂದ ನಾವು ಕೊಡೋದು. ನಾನು BKT ಅಂತ ಹೇಳ್ತೀವಿ, ಅಂದರೆ ಬೆಂಗಳೂರು, ಕೋಲಾರ, ತುಮಕೂರು ಈ ಏರಿಯಾಗಳನ್ನ ನಾನು ಇಟ್ಕೊಂಡು ಇನ್ನೆಲ್ಲ ಏರಿಯಾನ ಆಲ್ಮೋಸ್ಟು ಎಲ್ರಿಗೂ ಸೇಲ್ ಮಾಡಿದ್ದೀವಿ. ಈ ಒಂದು ಎಕ್ಸಾಂಪಲ್ ನಾನು ಹೇಳೋದು, ನಮ್ಮ ಇಲ್ಲಿ ಈ ಕಡೆನೇ ಸಾತ್ನೂರ್ ಹತ್ರ ಒಂದು ಹಲ್ಗೂರು ಅಂತ ಬರ್ತದೆ. ಹಲ್ಗೂರಲ್ಲಿ ರವಿ ಅಂತ ಒಂದು ಥಿಯೇಟ್ರ್ ಇದೆ. ಈಗ ಈ ಸಿನಿಮಾಗೆ ಓಪನ್ ಮಾಡಬೇಕು ಅಂತ ಬಂದು ಕೇಳಿದ್ರು. ಆ ರೀತಿ ತುಂಬ, ನಾನು ಹೇಳೋದು ಒಂದು ಎಕ್ಸಾಂಪಲ್, ಈ ಥರ ತುಂಬ ಥಿಯೇಟರ್ಸ್ ಇದೆ. ಅಂದರೆ ಕ್ಲೋಸ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಕ್ಲೋಸ್ ಮಾಡಿ ಇಟ್ಟಿರೋದು ಸಿನಿಮಾ ಇಲ್ಲ ಅಂತ ಕ್ಲೋಸ್ ಮಾಡಿ ಇಟ್ಟಿದ್ರು ಅಷ್ಟೇ. ಸಿನಿಮಾ ಬರ್ತಾ ಇದೆ ಓಪನ್ ಮಾಡ್ತಾರೆ. ನಾನು ಆ ಸ್ಟೇಜ್ ಮೇಲೆ ಏನಕ್ಕೆ ವಿಜಯ್ ಸರ್ನೂ ಸೇರಿಸಿ ರಿಕ್ವೆಸ್ಟ್ ಮಾಡಿದೆ ಅಂತ ಅಂದರೆ, ನಿಮಗೆ ಹೀರೋಗಳು ಸಿನಿಮಾಗಳು ಬಂದರೆ ನಿಮಗೆ ಅಟ್ಲೀಸ್ಟು ಒಂದು ಹೀರೋದು ಅಟ್ಲೀಸ್ಟು ವರ್ಷದಲ್ಲಿ 1 ಅಥವಾ 2 ವರ್ಷಕ್ಕೆ 3 ಸಿನಿಮಾ ಈ ರೀತಿ ಬಂದಾಗ ನಿಮಗೆ ಫ್ಲೋ ಇರುತ್ತೆ. ಈಗ ನಿಮಗೆ ಈಗ ಇಲ್ಲೇನೆ ಈಗ ನಿಮಗೆ ಒಂದು ಎಕ್ಸಾಂಪಲ್ ನೋಡಿ, ಈಗ ಒಂದು 10 ಡೇಸು 15 ಡೇಸು ನಿಮಗೆ ಯಾವ್ದಾರು ಒಂದು ಜಾಗದಲ್ಲಿ ನಾವು ಹೋಗಿಲ್ಲ ಅಂದರೆ ಧೂಳು ಹಿಡಿಯುತ್ತೆ, ಅಲ್ಲೇನೋ ಕ್ರಿಮಿಕೀಟಗಳು ಬಂದು ಸೇರ್ಕೊಳ್ತವೆ ಈ ರೀತಿ. ಅಂದರೆ ಈಗ ಸಿನಿಮಾ ಫ್ಲೋ ಇಲ್ಲ ಅಂತ ಅಂದರೆ ನಿಮಗೆ ಜನಗಳಿಗೂ ಅಷ್ಟು, ಈಗ ನಿಮಗೆ ಒಂದು 10 ವೆರೈಟಿ ಚೆನ್ನಾಗಿರೋ 10 ವೆರೈಟಿಲಿ ಇದ್ದಾಗ ನಿಮಗೆ ಒಂದು 4-5 ತುಂಬ ಸ್ಟ್ಯಾಂಡರ್ಡ್ ವೆರೈಟಿ ಇದ್ದಾಗ 10 ವೆರೈಟಿ ಜೊತೆಲಿ ಇದು ಮೂವ್ ಆಗುತ್ತೆ. ಹಾಗಾಗಿ ನಿಮಗೆ ಸ್ಟಾರ್ ಸಿನಿಮಾಗಳ ಜೊತೆಲಿ ನಿಮಗೆ ಹೊಸಬ್ರದ್ದು ಬಂದಾಗ ಆ ಫ್ಲೋಲಿ ಇವ್ರಿಗೂ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ಹೇಳಿದ್ದು. ಹಾಗಾಗಿ ನಮಗೆ ಸ್ಟಾರ್ಸ್ಗಳು ಸಿನಿಮಾಗಳು ಮಾಡ್ಬೇಕು, ಯಾಕೆಂದರೆ ಅವ್ರನ್ನ ನಂಬ್ಕೊಂಡು ಥಿಯೇಟ್ರ್ಗಳು ಇರ್ತವೆ. ಇಲ್ಲಾಂದರೆ ಥಿಯೇಟ್ರ್ಗಳನ್ನ ಒಂದ್ಸಲಿ ಥಿಯೇಟ್ರ್ ಕ್ಲೋಸ್ ಆದಮೇಲೆ, ಈಗ ನಮ್ಮಲ್ಲಿ ಕೋವಿಡ್ ಆದಮೇಲೆ ಅರೌಂಡ್ 200 ಥಿಯೇಟ್ರು ಸಂಪೂರ್ಣವಾಗಿ ಮುಚ್ಚಿದೆ, ಅದೇನು ಓಪನ್ನು ಮಾಡಲ್ಲ ಇನ್ನು. ಆ 200 ಅನ್ನೋದು 400 ಆಗಬಾರ್ದು. ನನ್ನ ಉದ್ದೇಶ 200 ಅನ್ನೋದು 200ಕ್ಕೆ ನಿಲ್ಲಬೇಕು. ಆ 200ಕ್ಕೆ ನಿಲ್ಲಬೇಕು ಅಂದರೆ ಇವರೆಲ್ಲ ಸಿನಿಮಾಗಳು ಮಾಡಬೇಕು. ಆ ಒಂದು ಉದ್ದೇಶದಲ್ಲಿ ನಮ್ಮ ಹೀರೋಗಳು ಅವರೇ ಸ್ವಯಂ ಪ್ರೇರಿತವಾಗಿ ಅರ್ಥ ಮಾಡಿಕೊಂಡು ಸಿನಿಮಾಗಳು ಮಾಡಿದ್ರೆ ಉದ್ಯಮ ತುಂಬ ಚೆನ್ನಾಗಿರ್ತದೆ. ಯಾಕೆಂದರೆ ನಮ್ಮ ಸಿನಿಮಾ ಉದ್ಯಮ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಏನು ಅಂತಾರೆ, ಇದನ್ನು ನಾವು ಅಳಿವಿನಂಚಿಗೆ ನಾವು ಹೋಗ್ಬಾರ್ದು ಅಷ್ಟೇ. ಇದು ನನ್ನ ಉದ್ದೇಶ. ಕೃಷ್ಣ ಸಾರ್ಥಕ್ ಸರ್, ಎಷ್ಟು ಸ್ಕ್ರೀನ್ಸ್ಗಳಲ್ಲಿ ಭೀಮಾ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದೀರಾ? ಎಷ್ಟು ಸೆಂಟರ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಐ ಥಿಂಕ್ ಅರೌಂಡ್ ಒಂದು 350ರಿಂದ 400 ಸೆಂಟರ್ ಆಗ್ಬೋದು ಓವರಾಲು. ಸೊ ನನ್ನ ಪಾರ್ಟ್ನರ್ ಹೇಳ್ದಂಗೆ BKT ಒಂದು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದು ಮೇನ್ಲಿ ನಾನೇ ಫೋರ್ಸ್, BKT ನೀವೇ ಮಾಡಬೇಕು ಅಂತ. ಯಾಕೆಂದರೆ ಸಲಗ ಮಾಡಿದ್ದೀವ್ರೆ. ಸೊ ಆ ಒಂದು ಎಮೋಷನ್ಗೆ BKT ಕೊಡೋದು ಬೇಡ, ನೀವೇ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಮಿಕ್ಕಿದ ಏರಿಯಾದು ಎಲ್ಲ ತುಂಬ ಒಳ್ಳೆ ಬೈಯರ್ಸ್ ಬಂದು ಈ ಹಕ್ಕುಗಳನ್ನ ಪಡ್ಕೊಂಡಿದ್ದಾರೆ ನಮ್ಮ ಹತ್ರ. ಸೊ ಒಂದು 350ಯಿಂದ 400 ಸ್ಕ್ರೀನ್ಸ್ ಆಗುತ್ತೆ. ಜಗದೀಶ್ ಸರ್, ಡಿಸ್ಟ್ರಿಬ್ಯೂಷನಲ್ಲೂ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಒಂದು ಪ್ರಶ್ನೆ, ಈ 8 ತಿಂಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಿಲ್ಲ ಅಂತ ಏನಿಲ್ಲ. ಬಟ್ ಆದರೂ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ವಿಚಾರದಲ್ಲಿ ಏನೂ ಸದ್ದೆ ಮಾಡಲಿಲ್ಲ. ಬಟ್ ಎಲ್ಲೋ ಬೆರಳೆಣಿಕೆ ಸಿನಿಮಾ ಮಾತ್ರ ಓಕೆ, ಒಳ್ಳೆ ಸಿನಿಮಾ ಇದು, OTTಯಲ್ಲಿ ಬಂದರೆ ನೋಡಬಹುದು ಅಂತ ಅಂದ್ಕೊಳ್ಳೋ ಥರ ಆಯ್ತು. ಆ್ಯಕ್ಚುಲಿ ಯಾಕೆ ಕಾರಣ, ಏನು ಕಾರಣ ಇರ್ಬೋದು ಅಂತ ನಿಮ್ಮ ಪ್ರಕಾರ? ಸರ್, ನಾನು ಹೇಳಿದ್ನಲ್ಲ, ಈಗ ಅದು ಸಕ್ಸಸ್ ಫಾರ್ಮುಲಾ ಅನ್ನೋದು ಇವತ್ತುವರೆಗೂ ಯಾರ ಕೈಲೂ ಕಂಡುಹಿಡಿಯೋಕ್ಕಾಗಿಲ್ಲ. ಅದು ಕಂಡುಹಿಡಿಯೋದಕ್ಕೆ ಆಗೋದೂ ಇಲ್ಲ. ನಾನು ಇಂಥ ಸಿನಿಮಾ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಅಂತ ಅಂದರೆ ಎಲ್ಲರೂ ಆ ಸಿನಿಮಾನೇ ಮಾಡ್ತಾರೆ. ಸಕ್ಸಸ್ ಫಾರ್ಮುಲಾನ ಯಾರ ಕಡೆಯಿಂದನೂ ಕೂಡ ಅದನ್ನು ಕಂಡುಹಿಡಿಯೋದು ತುಂಬ ಅಂದರೆ ತುಂಬ ಕಷ್ಟ. ಅದೇನೋ ಹೇಳ್ತಾರಲ್ಲ, ಋಷಿ ಮೂಲ ನದಿ ಮೂಲ ಅಂತ. ಹಾಗಾಗಿ ಸಕ್ಸಸ್ ಮೂಲನ ಯಾರ ಕೈಲೂ ಕಂಡುಹಿಡಿಯೋಕ್ಕಾಗಲ್ಲ. ಅಟ್ಲೀಸ್ಟ್ ಏನು ಅಂದರೆ ಅದನ್ನು ಬೆನ್ನಿಗೆ ನಾವು ಬೀಳ್ಬೋದು. ಅಂದರೆ ಈ ಥರ ಮಾಡಿದ್ರೆ ಒಂದೇನೋ ಜನ ಬರ್ತಾರೆ, ಈ ಥರ ಒಂದು ಮಾಡಿದ್ರೆ ಅಂತ. ಈ ಒಂದು 8 ತಿಂಗಳಲ್ಲಿ ಏನಕ್ಕೆ ನಮ್ಮ ಇಂಡಸ್ಟ್ರಿ ಎಡುಕ್ತು ಅಂತ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಕಷ್ಟದ ಸಮಯ ಅಂತಲೇ ಹೇಳ್ಬೋದು ಎಲ್ಲ ಥಿಯೇಟ್ರ್ಗಳಿಗೆ. ಏನಿಲ್ಲ, ಕೋವಿಡಲ್ಲಿ ಮುಚ್ಚಿದ್ರು ಅಷ್ಟೇ. ಇವಾಗ ಕೋವಿಡ್ ಇಲ್ಲ, ಸುಮ್ಮನೆ ಅವರೇ 4 ಜನ 5 ಜನಕ್ಕೆ ಶೋ ಓಡಿಸೋ ಬದಲು ಅವರು ಕ್ಲೋಸ್ ಮಾಡಿಟ್ಟವ್ರೆ. ಏನು ನಥಿಂಗ್ ಚೇಂಜಸ್ ನಾನು ಕೇಳಿದ್ರೆ. ಯಾಕೆಂದರೆ ಥಿಯೇಟ್ರ್ಗಳು ನಾನು ನಡೆಸೋದ್ರಿಂದ ಕಷ್ಟ ನನಗೆ ಗೊತ್ತಿದೆ. ಹಾಗಾಗಿ ಬಟ್ ಅದರಲ್ಲೂ ಒಂದು 2-3 ಸಿನಿಮಾಗಳು ಬಂದಿಲ್ಲ ಅಂತ ಹೇಳಂಗಿಲ್ಲ, ಬಂತು. ಬಟ್ ಏನು ಅಂತ ಅಂದರೆ ಅದು ಸಾಕಾಗಲ್ಲ ನಮಗೆ. ಈಗ ಒಬ್ಬ ಮನುಷ್ಯನಿಗೆ ನಿಮಗೆ ಬೆಳಿಗ್ಗೆ ಒಂದು ಸ್ವಲ್ಪ ನಾಷ್ಟ ಕೊಟ್ಬಿಟ್ಟು ನಿಮಗೆ ಮಧ್ಯಾಹ್ನ ಊಟ, ಸಂಜೆ ಏನೋ ಒಂದು ಸ್ವಲ್ಪ ಕಾಫಿ ಟೀ, ನೈಟ್ ಊಟ ಕೊಡಲಿಲ್ಲ ಅಂತ ಅಂದರೆ ಅವ್ನು ಹಸ್ಕೊಂಡಿದ್ದಂಗೆ ಲೆಕ್ಕ. ಈ ರೀತಿ ಲೆಕ್ಕ ಹಾಕೋದ್ರೆ ನಮಗೆ ಕಷ್ಟ ಅಂತ. ಸರ್, ಇನ್ನು ಆ್ಯಕ್ಚುಲಿ ಸರ್ಟಿಫಿಕೇಶನ್ ಕೊಟ್ಟಿರೋದಕ್ಕೆ ಒಂದು ಪ್ರಶ್ನೆ ಅಂದರೆ, ಏನು ತುಂಬ ಫೌಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದಾರೆ ಅನ್ನೋ ಕಾರಣ ಕೊಟ್ಟಿರೋದಾ, ಅಥವಾ ರಕ್ತಪಾತ ಇರುತ್ತೆ ಅನ್ನೋ ಕಾರಣ ಕೊಟ್ಟಿರೋದಾ? ಯಾಕೆ ಅಡಲ್ಟ್ಸ್ ಮಾತ್ರ ಈ ಸಿನಿಮಾ ನೋಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಅಂತ ಸೆನ್ಸಾರ್ ಮಂಡಳಿಯವರು? ಸರ್, ನಮಗೆ ನಾನು ಅದೇ ಮುಂಚೆನೂ ಹೇಳಿದೆ ನಿಮಗೆ, ಸರ್ಟಿಫಿಕೇಟ್ ಅಂತ ಅಂದರೆ ಬರೀ ಅಡಲ್ಟ್ ಕಂಟೆಂಟು ಆ ರೀತಿ ಅಲ್ಲ. ಇದು ನಿಮಗೆ ಸರ್ಟಿಫಿಕೇಟ್ ಇವತ್ತು ಕೊಡೋದಕ್ಕೆ ತುಂಬ ವ್ಯಾಯಾಮಗಳಿದೆ. ಆಯಾಮಗಳು ಏನು ಅಂತ ಅಂದರೆ ನಿಮಗೆ ಒಂದು
ತುಂಬ ಆ್ಯಕ್ಷನ್ಗಳಿದ್ರೆ ನಿಮಗೆ ಎ ಸರ್ಟಿಫಿಕೇಟ್ ಬರುತ್ತೆ. ಒಂದು ಡೈಲಾಗ್ಗಳಿರ್ಬೋದು, ಆಮೇಲೆ ನಿಮಗೆ ಬ್ಲಡ್ ಶೇಡ್ ಇದ್ರೂ ಕೂಡ ಬರ್ತದೆ. ನಿಮಗೆ ಓವರಾಲ್ ಏನು ಅಂತ ಅಂದರೆ ಆ್ಯಕ್ಷನ್ ಮೂವಿಗಳಿಗೆ 90% ನಿಮಗೆ ಎ ಸರ್ಟಿಫಿಕೇಟೇ ಇರ್ತದೆ ಸರ್. ಅದು ಬಿಟ್ಬಿಟ್ಟು ನಿಮಗೆ ಇದಕ್ಕೆ ಇದು ಅಂತ ಅದಕ್ಕೆ ಆದ ಆಯಾಮಗಳು ಬೇರೆ ಬೇರೆ ಇರ್ತವೆ. ಹಾಗಾಗಿ ನಿಮಗೆ ಎ ಸರ್ಟಿಫಿಕೇಟು ನಿಮಗೆ ಈ ಸಿನಿಮಾಗೆ ಬಂದಿರೋದೇನು ಅಂತ ಅಂದರೆ ಎಲ್ಲ ಟೋಟಲ್ ಬರೀ ಒಂದು ಕಂಟೆಂಟ್ ಅಲ್ಲ ಇದು. ನಿಮ್ಗೆ ಎಲ್ಲ ರೀತಿ ಒಂದು ಸಾಂಬಾರಿಗೆ ಎಲ್ಲ ಮಸಾಲ ಪದಾರ್ಥಗಳು ಹೇಗೆ ಬೀಳಬೇಕು ಹಾಗೆ ಎಲ್ಲ ಕಂಟೆಂಟ್ 1-2 ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ. ಸರ್, ಕೊನೆಯದಾಗಿ ಭೀಮಾ ಸಿನಿಮಾ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಒಳ್ಳೆ ಹೋಪ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಹುಮ್ಮಸ್ ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ ಈ ಸಿನಿಮಾ. ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಿತ್ರದಿಂದ ಅಂತ ಜನಗಳು? ಸರ್, ಎಲ್ಲ ರೀತಿಯೂ ಸಿನಿಮಾ ಬಂದು ನಾವು ಆಲ್ರೆಡಿ ಸಿನಿಮಾ ನೋಡಿದ್ದೀವಿ. ಸಿನಿಮಾ ಬಂದು ನಿಮಗೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ. ಇದರಲ್ಲೇನೋ ಒಂದು ಹೂ ಹಿಡ್ಕೊಂಡು ಮರ ಸುತ್ತೋದು ಆ ರೀತಿ ಅಲ್ಲ. ನಿಮಗೆ ವಿಜಯ್ ಸರ್ದು ಏನೋ ಅವರ ಒಂದು ಕಲ್ಟ್ ಸ್ಟೈಲ್ ಏನಿದೆ ಆ ಕಲ್ಟ್ ಸ್ಟೈಲಲ್ಲಿ ಹೋಗೋ ಮೂವಿ. ನಮಗೆಲ್ಲ ಈಗ ನಾವು ಸಲಗ ಎಲ್ಲ ಜೊತೆಲಿದ್ದರು. ನಮಗೆ ಆ ಸಲಗಾನ ಈಗೇನೇ ಆಗಲಿ ಒಂದು ಸಿನಿಮಾ, ಈಗ ನೆಕ್ಸ್ಟ್ ಇವ್ರು ಏನೇ ಮಾಡಿದ್ರು ಭೀಮನ ಮೀರ್ಸಂಥ ಸಿನಿಮಾ ಬರಲಿ ಅಂತ ನಾವು ಹೇಳ್ತೀವಿ. ಯಾಕೆ ಅವರು ಹಂಗೆ ಮಾಡಬೇಕು. ಹಾಗಾಗಿ ಇದು ಸಲಗಾನ ಒಂದು ನೆಕ್ಸ್ಟ್ ವರ್ಷನ್ನು ಅಂದರೆ ಎಲ್ಲ ರೀತಿ ಒಂದು ಬಜೆಟ್ ವೈಸಲ್ಲಿ ಆಗಿರ್ಬೋದು, ನಿಮಗೆ ಮೇಕಿಂಗ್ ವೈಸಲ್ಲಿ ಆಗಿರ್ಬೋದು, ಎಲ್ಲ ವೈಸಲ್ಲೂ ನಿಮಗೆ ತುಂಬ ಚೆನ್ನಾಗಿ ಮಾಡವ್ರೆ. ಅಂದರೆ ನಿಮಗೆ ಆ ರೀತಿ ನೆಕ್ಸ್ಟ್ ನನಗೆ ಭೀಮ ಮೀರ್ಸಂಥ ಸಿನಿಮಾ ನೆಕ್ಸ್ಟ್ ಒಂದು ಬರಲಿ, ಅದೊಂದು ಮೀರ್ಸಂಥ ಸಿನಿಮಾ ಇನ್ನೊಂದು ಬರಲಿ. ಈ ರೀತಿ ನಿಮಗೆ ಓವರಾಲ್ ನಿಮಗೆ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಮಾಸ್ ಮೂವಿ, ಕಮರ್ಷಿಯಲ್ ಮೂವಿ, ಕಲ್ಟ್ ಮೂವಿ. ಸಾಂಗ್ಗಳೆಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ, ಆಲ್ಮೋಸ್ಟ್ ಎಲ್ಲ ಸಾಂಗು ನಮ್ಮಲ್ಲಿ ಈಗ ಒಂದು ಸಿನಿಮಾದಲ್ಲಿ ಒಂದು ಸಾಂಗು ಅಥವಾ 2 ಸಾಂಗ್ ಹಿಟ್ಟಾಗುತ್ತೆ. ನಮ್ಮಲ್ಲಿ ಎಲ್ಲ ಸಾಂಗು ಕೂಡ ಹಿಟ್ಟಾಗಿದೆ. ಅದೊಂದು ನಮಗೆ ಗಾಡ್ ಬ್ಲೆಸ್ಸಿಂಗು. ಆ ವಿಷಯದಲ್ಲಿ ನಮಗೆ ಚರಣ್ ರಾಜ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಆ ವಿಷಯದಲ್ಲಿ. ಆಮೇಲೆ ನಮಗೆ ಅಷ್ಟೇ ಚೆನ್ನಾಗಿ ಆಲ್ಬಮ್ನ ನನಗೆ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿಕೊಟ್ಟವ್ರು ಆನಂದ್ ಆಡಿಯೋ, ಅವ್ರಿಗೂ ಕೂಡ ಬಿಗ್ ಥ್ಯಾಂಕ್ಸ್. ಆ ವಿಷಯದಲ್ಲಿ ನನಗೆ ಯಾವುದೇ ರೀತಿ 9ನೇ ತಾರೀಕು ನಿಮಗೆ ಆಡಿಯನ್ಸ್ಗೆ ಯಾವುದೇ ಒಂದು ವೇಲು ಕೂಡ ನಿಮಗೆ ಮೋಸ ಆಗಲ್ಲ. ಆರಾಮಾಗಿ ಬಂದು ಥಿಯೇಟ್ರ್ ಬಂದು ಎಂಜಾಯ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬೇಸಿಕಲಿ ಹಾಡುಗಳಿದೆ. ದ ಎಂಟೈರ್ ಆಲ್ಬಮ್ ಇಸ್ ಎ ಬ್ಲಾಕ್ ಬಸ್ಟರ್. ಒಂದು ದೊಡ್ಡ ಮಟ್ಟದಲ್ಲಿ ಆಲ್ಬಮ್ಮೇ ಹಿಟ್ ಆಗಿದೆ. ಸೊ ಹಾಗಾಗಿ ಅದೇ ಮೊದಲೇ ನೀವೇನು ಸರ್ಪ್ರೈಸ್ ಫ್ಯಾಕ್ಟರ್ ಅಥವಾ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಸಾಂಗ್ಸ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್. ಲವ್ ಯು ಕಣೆ ಸಾಂಗ್ ಅಂತೂ ವಿಷುವಲಿ ವಿಜಯ್ ಸರ್ನ ನೋಡೋದೇ ಇಟ್ ವಿಲ್ ಬಿ ಎ ಫೆಸ್ಟಿವಲ್. ಒಂದು ಬೆಂಕಿ ಥರ ಕಾಣ್ತಾರೆ. ಸೊ ಅದು ತುಂಬ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಆ ಸಾಂಗು. ಸೊ ಎಲ್ಲ ಸಾಂಗ್ಗಳು ಅದೇ ರೀತಿಯಲ್ಲಿದೆ. ಆ್ಯಂಡ್ ದ ಕಂಟೆಂಟ್ ಡೆಫಿನೆಟ್ಲಿ ಎಕ್ಸೈಟ್ ಮಾಡುತ್ತೆ ಆಡಿಯನ್ಸ್ಗೆ. ತುಂಬ ಹೊಸ ಕಂಟೆಂಟ್, ನಮ್ಮ ಅಕ್ಕಪಕ್ಕ ನಡೆಯುವಂಥ ತುಂಬ ಹೊಸ ಕಂಟೆಂಟ್. ಸೊ ಇದು ನಾವು ಹೌದಾ ಹಿಂಗಿದೆಯಾ ಅನ್ನೋಂಥ ಥಿಂಕ್ ಮಾಡೋ ಲೆವೆಲಿಗೆ ಪುಷ್ ಮಾಡೋವಂಥ ಕಂಟೆಂಟು. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್, ಎಕ್ಸ್ಟ್ರಾಡಿನರಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು. ಸೊ ಆ್ಯಂಡ್ ನಿಮಗೆ ಡೈಲಾಗ್ಸ್ ಅಫ್ಕೋರ್ಸ್ ಏನು ಟ್ರೆಂಡು ಇವಾಗ, ಟ್ರೆಂಡ್ ತಕ್ಕಂಗಿರೋಂಥ ಸಾಂಗ್ಸು, ಟ್ರೆಂಡ್ ತಕ್ಕಂಗಿರೋಂಥ ಡೈಲಾಗ್ಸು. ವಿಷುವಲಿ ನಮ್ಮ ಶಿವಸೇನಾ ಅವರು ಎಕ್ಸೆಪ್ಷನಲ್. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಅ ಟೆಕ್ನಿಕಲ್ ಟೀಮ್. ಚರಣ್ ರಾಜ್ ಅವರು, ಮಾಸ್ತಿ ಅವರು, ನಮ್ಮ ಶಿವಸೇನಾ ಅವರು ವಿಜಯ್ ಸರ್ಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತರು. ಆ್ಯಂಡ್ ವಿಜಯ್ ಸರ್ಸ್ ಡೈರೆಕ್ಷನ್, ಸೊ ಅವ್ರ ಕತೆ ಹೇಳೋವಂಥ ರೀತಿ. ಸೊ ಕೆಲವು ಡೈರೆಕ್ಟರ್ಸ್ ಸಿನಿಮಾನ ಆ ಡೈರೆಕ್ಟರ್ ಹೆಸರು ಹಾಕದಲ್ಲೇ ಇದ್ದರೂ ಸಿನಿಮಾ ತೋರಿಸಿ ಇವರೇ ಮಾಡಿರೋದು ಅಂತ ಏನು ಸಿಗ್ನೇಚರ್ ವೇ ಆಫ್ ಮೇಕಿಂಗ್ ಇರುತ್ತೆ. ಸೊ ಅದರಲ್ಲಿ ಇವರು ಒನ್ ಆಫ್ ದ ಡೈರೆಕ್ಟರ್ ವಿಜಯ್ ಸರ್. ಸೊ ಹಾಗಾಗಿ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ. ಸೊ ಆಲ್ ದಿಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. 9th ನೀವು ನೋಡಿ ಸಿನಿಮಾನ, ಅವತ್ತಿನ ದಿನ ಸಿಗೋಣ. ಅವತ್ತಿನ ದಿನ ನೀವು ಹೇಳಿ ನಿಮಗೆ ಏನು ಅನಿಸ್ತು ಅಂತ. ಎಸ್ ಜಗದೀಶ್ ಗೌಡ ಸರ್ ಹಾಗೇನೆ ಕೃಷ್ಣ ಸಾರ್ಥಕ್ ಸರ್ ಇಬ್ಬರಿಗೂ ಒಳ್ಳೇದಾಗಲಿ. ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗಲಿ. ಇನ್ನಷ್ಟು ಸಿನಿಮಾಗಳು ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಬರಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್ ಸರ್. ಎಸ್. ಇದಿಷ್ಟು ನಿರ್ಮಾಪಕ ಜಗದೀಶ್ ಗೌಡ ಮತ್ತು ಕೃಷ್ಣ ಸಾರ್ಥಕ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.